ಇಲ್ಲ, ಹೊಂಬಾಳೆ ಕಡೆಯಿಂದ ನಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ, ಇಂಥವ್ರದ್ದು ನೀವು ಎಲ್ಲರದ್ದು ಮಾತಾಡಿಸ್ಬೇಕು ಅಂತ. ಅಲ್ಲಿ ಮೋಹನ್ ಮಾಸ್ಟ್ರು, ನನಗೆ ಖುಷಿ ಆಯ್ತು, ಗುರು ಏನೋ ಒಂದು ಮಾತಾಡೋಣ ಅಂದರೆ ತುಂಬ ನೀವು ಸಿಗಲ್ಲ, ಕ್ಯಾಮ್ರಾಗ ಸಿಗೋದಿಲ್ಲ, ಎಲ್ಲೂ ಫಂಕ್ಷನ್ ಸಿಗ್ತೀನಿ ಅಂತೀರಿ, ಆಮೇಲೆ ಸಿಗಲ್ಲ. ಈ ಒಂದು ಫೀಲಿಂಗ್ ಯಾಕೆ ಅಂತ ಬರ್ಬೇಕು ನೀವು ಫ್ರೇಮಿಗೆಪ್ಪ. ಸರ್ ಖಂಡಿತ ನಮಗೆ ಅದೊಂದು ಸರ್ ಇದೇ ಫಸ್ಟ್ ಇಂಟರ್ವ್ಯೂ ಸರ್. ಅವಾಗ ಯಾವುದೋ ಒಂದೇ ಒಂದು ಮಾಡಿದೆ, ನನಗೆ ತುಂಬ ಕಮ್ಮಿ ಸರ್. ಇದು ನನಗೆ ಬರಲ್ಲ, ನನಗೆ ಮಾತುಗಳು ಅಷ್ಟು ಇದಿಲ್ಲ, ಕೆಲಸ ಹಿಂದೆ ಮಾಡ್ತಿರ್ತೀನಿ ಸರ್. ಇಲ್ಲ ನನಗೆ ಅದೊಂದು ಏನೋ ಸರ್ ಗೊತ್ತಿಲ್ಲ. ಓಕೆ, ಯುವ ಸಿನಿಮಾದ ಬಗ್ಗೆ ಇಡೀ ಕರ್ನಾಟಕ ಇಟ್ಕೊಂಡಂತಹ ನಿರೀಕ್ಷೆಯನ್ನು ಹೊರತುಪಡಿಸಿ ದೊಡ್ಡ ಮನೆಯನ್ನು ನೀವು ತುಂಬ ಪ್ರೀತಿಸ್ತೀರಿ. ಅಪ್ಪು ಸರ್ ನೀವು ಭಾಳ ಫೇವ್ರೇಟು. ಜೇಮ್ಸನ್ನು ನಾವು ಯಾವುದೇ ಕಾರಣಕ್ಕೂ ಮರೆಯಲ್ಲ ಆ ಸ್ಟೆಪ್ಸನ್ನು. ಈ ಥರದ ದೊಡ್ಡ ಮನೆಯ ಒಬ್ಬ ಹುಡುಗನಿಗೆ, ಒಬ್ಬ ಹೀರೋಗೆ ನಾನು ಕೊರಿಯೋಗ್ರಾಫರ್ ಮಾಡ್ತೀನಿ ಅಂತಂದಾಗ ನಿಮ್ಮಲ್ಲಾದಂತಹ ಒಂದು ಚಾಲೆಂಜಿಂಗ್ ಫ್ಯಾಕ್ಟರ್ ಏನು? ಸರ್ ತುಂಬಾ ಚಾಲೆಂಜು ಸರ್. ಹೇಳಿದ್ನಲ್ಲ ಸರ್, ಅಪ್ಪು ಸರ್ಗೆ ತಾಲಿಬಾನ್ ಥರದ್ದು ನಿಲ್ಲಿಸ್ಬೇಕು ಅನ್ನೋದು ನನಗೆ. ಈಗ ಹಾಡು ತುಂಬಾ ಚೆನ್ನಾಗಿದೆ, ಒಬ್ಬನೇ ಶಿವ ಒಬ್ಬನೇ ಯುವ. ನನಗೆ ಅದೊಂದು ಸ್ಟ್ಯಾಂಡರ್ಡ್ ಮಾಡಲೇಬೇಕು ಅನ್ನೋದು ಇತ್ತು ಸರ್. ಸುಮಾರು ಸ್ಟೆಪ್ಸ್. ಹಾಗೇನೆ ಯುವರಾಜ್ ಕುಮಾರ್ ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು ಸರ್. ತುಂಬ ಡೆಡಿಕೇಟಾಗಿ ನಾವು ಏನು ಹೇಳಿದ್ರು ಸ್ಟೆಪ್ಸ್ನ ಇಲ್ಲ ಮಾಸ್ಟರ್ ಮಾಡೋಣ ಅಂತ ಅದೊಂದು ಇರಬೇಕು ಸರ್. ಎಂಥ ಡ್ಯಾನ್ಸ್ ಮಾಸ್ಟ್ರಿಗೂ ಅದೊಂದು ಇದ್ರೇ ಒಂದು ಚಾಲೆಂಜಿಂಗ್ ಆಗೋದು. ತುಂಬ ಸಪೋರ್ಟಿವ್ ಆಗಿದ್ರು ಸರ್. ಒಂದು 10 days ಪ್ರಾಕ್ಟೀಸ್ ಮಾಡಿಸಿ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತೇಳಿ. ಮೇಕಿಂಗ್ ಸರ್, ಇದು ಲಿರಿಕಲ್ ವಿಡಿಯೋ ಮೇಕಿಂಗ್ ನೋಡ್ಬೇಕು ನೀವು, ಬೇರೆ ಲೆವೆಲ್ ಇರುತ್ತೆ ಸರ್. ನಂದು ಅಂತ ಕೊಚ್ಕೊಳ್ಳೋದು ಅಂತಲ್ಲ, ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಡಿಸೈನಿಂಗ್ ಎಲ್ಲ ವೆಲ್ ಡಿಸೈನ್ ಆಗಿದೆ ಸರ್. ಆ್ಯಂಡ್ ಮೇಲಾಗಿ ನಾವೆಲ್ಲಾದರೂ ಒಂದಷ್ಟು ಕಡೆ ಸಿನಿಮಾದ ಬಗ್ಗೆ ಮಾತಾಡೋಕೆ ಹೋದಾಗ ಕನ್ನಡದ ಬಹಳಷ್ಟು ಟಾಪ್ ಮೋಸ್ಟ್ ಕೊರಿಯೋಗ್ರಾಫರ್ ಹೇಳ್ತಾರೆ, ಮಗ ಆ ಸಿನಿಮಾದಲ್ಲಿ ಮೋಹನ್ ಹಾಕ್ಸಿರೋ ಸ್ಟೆಪ್ ಸಖತ್ತಿದೆ ಅಂತಾರೆ. ಈ ಥರದ ಸಹೋದ್ಯೋಗಿಗಳು ನಿಮ್ಮ ಕೆಲಸನ ಮೆಚ್ಚಿದಾಗ, ನೀವು ಬಹಳಷ್ಟು ಕೆಲಸ ಮಾಡಿದಿರಿ, ಬಹಳಷ್ಟು ಜನರ ಜೊತೆ ನೋಡಿದಿರಿ, ಈ ಥರದ ಫೀಲಿಂಗನ್ನು ಮೋಹನ್ ಅವ್ರು ಹೇಗೆ ರಿಸೀವ್ ಮಾಡ್ತಾರೆ ಅಂತ? ತುಂಬಾ ಖುಷಿ ಸರ್. ಎಲ್ಲ ಡ್ಯಾನ್ಸ್ ಮಾಸ್ಟ್ರಲ್ಲಿ ನನಗೆ ಸರ್, ನಾನು ಎಲ್ಲರಿಗಿನ ಲೀಸ್ಟಲ್ಲಿದ್ದವನು. ಅದೊಂದು ಹೆಮ್ಮೆ ಇದೆ ಸರ್ ನನಗೆ. ನನ್ನ ಮಾಸ್ಟರ್ ಜೊತೆ ವರ್ಕ್ ಮಾಡ್ತಿದ್ದಂಗೆ ಅದು ಬ್ಲೆಸ್ಡ್. ನನ್ನ ಫ್ರೆಂಡ್ಸ್ಗಳು, ನನ್ನ ಟೀಮು, ನಮ್ಮ ತಂದೆ ತಾಯಿ ಅಷ್ಟೋದ ಎಲ್ಲ ಬ್ಲೆಸ್ಡ್ ಸರ್. ಪ್ರಯತ್ನ ಪಡ್ತಾನೆ ಇರ್ತೀನಿ ಸರ್. ಈಗಲೂ ಅದನ್ನು ತಲೆಗೆ ತೊಗೊಂಡಿದ್ದೀರಾ, ಮನಸ್ಸಿಗೆ ತೊಗೊಂಡು ಮೂವ್ ಆಗ್ತಾ ಇರ್ತೀನಿ ಸರ್. ಓಕೆ, ದೊಡ್ಡ ಮನೆಯ ಶಿವಣ್ಣ ಈ ಒಬ್ಬನೇ ಶಿವ ಬಗ್ಗೆ ಏನು ರಿಯಾಕ್ಟ್ ಮಾಡಿದ್ರು ಆ ಒಂದು ಪಾಯಿಂಟಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸರ್. ಸರ್ ಅಲ್ಲಿ ಶೂಟಿಂಗ್ ಸ್ಪಾಟಿಗೆ ಬಂದಿರೋ ಶಿವಣ್ಣ ನೋಡಿದ್ರು. ಶಿವಣ್ಣ ನಂಗೆ ತುಂಬ ಸಪೋರ್ಟಿವ್ ಸರ್. ಯಾವಾಗಲೂ ಅಷ್ಟೇ. ನಾನು ಹಾಡು ಬರ್ದಿದ್ದೀನಿ, ಬಜರಂಗಿ ಎಲ್ಲ ವರ್ಕ್ ಮಾಡಿದ್ದೀನಿ. ಅದಕ್ಕೆ ಗೀತಕ್ಕನೂ ಅಷ್ಟೇ ತುಂಬ ಸಪೋರ್ಟಿವ್ ಆಗಿ ನೋಡಿದ ತಕ್ಷಣ ಅಪ್ಪು ಸರ್ ಥರನೇ ಕಾಣಿಸ್ತಾ ಇದ್ದಾರೆ. ಒಂದಷ್ಟು ಶಾರ್ಟ್ಸ್ ಯುವರಾಜ್ ಕುಮಾರ್ ಅವರು ಅಪ್ಪು ಸರ್ ಥರನೇ ಕಾಣಿಸ್ತಾರೆ ಸರ್. ತುಂಬ ಚೆನ್ನಾಗಿದೆ. ಗೀತಕ್ಕನೂ ತುಂಬ ಹೊಗಳಿದ್ರು. ಅಶ್ವಿನಿ ಮೇಡಮ್ ಅಂತೂ ಬಂದು ಒಂದೊಂದು ಅಷ್ಟರಲ್ಲಿ ವಾಕಿಂಗಲ್ಲಿ, ನಂಚಾಕ ವಾಕಿಂಗಲ್ಲಿ, ಮತ್ತು ಕೈಲಿ ಒಂದು ಶಾರ್ಟ್ಸ್ ಇದೆ ಸರ್. ಅದೆಲ್ಲ ನೋಡಿದಾಗ ನನಗೆ ಮೋಹನ್ ತುಂಬ ಚೆನ್ನಾಗಿ ಮಾಡಿದ್ಯಾ, ನನಗೆ ಅಪ್ಪು ಸರ್ ನೋಡ್ದಂಗೆ ಆಗೋಯ್ತು. ನನಗೆ ತುಂಬ ಖುಷಿ ಆಯಿತು ಮೋಹನ್ ಅಂತ ತುಂಬ ಹೊಗಳಿದ್ರು ಸರ್. ನನಗೆ ಅದಕ್ಕಿಂತ ಹೆಮ್ಮೆ ಇದೆ ಸರ್. ಅಲ್ಲ, ನನಗೆ ಅಶ್ವಿನಿ ಅಕ್ಕ ಅಂದ ತಕ್ಷಣ ನನಗೆ ಎಮೋಷ್ನಲ್ ಆಗುತ್ತೆ. ಯಾಕಂದರೆ ಅಶ್ವಿನಿ ಅಕ್ಕ ಫಸ್ಟ್ ಆಫ್ ಆಲ್ ಮಾತೇ ಕಡಿಮೆ ಅವ್ರದ್ದು. ಅಂಥದ್ರಲ್ಲಿ ಯಜಮಾನ್ರ ಫೀಲಿಂಗನ್ನು ನಮ್ಮ ಮನೆ ಒಬ್ಬ ಕುಟುಂಬದ ಒಬ್ಬ ಸದಸ್ಯ ಅದನ್ನು ಫುಲ್ಫಿಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅಂತಂದರೆ ಆಗೊಂದು ಸಂಭ್ರಮ ದೊಡ್ಡದಲ್ವಾ ಸರ್? ಖಂಡಿತ ಸರ್. ನೋಡ್ತಿದ್ದಾಗ ಅವರು ಎಮೋಷನ್ ಆಗ್ತಿದ್ದು, ನನಗೂ ಎಲ್ಲಿ ಏನು ಹೇಳ್ತಾರೆ ಅನ್ನೋ ಒಂದು ಭಯ ಇರ್ತಿತ್ತು ಸರ್. ನನ್ನ ಹತ್ರ ತುಂಬ ಕಮ್ಮಿ ಮಾತಾಡಿರೋದು ಅಶ್ವಿನಿ ಮೇಡಮ್. ನಾವು ಹೋಗ್ತಿದ್ದೆ ಸರ್, ಪ್ರಾಕ್ಟೀಸ್ ಮಾಡಿಸ್ತಿದ್ದೆ, ಇದೆ ಜಾಕಿ ಇದೆಲ್ಲ ನಾನು ಪ್ರಾಕ್ಟೀಸ್ ಮಾಡಿಸ್ತಿದ್ದೆ. ಅದನ್ನು ನೆನಪಿಸ್ಕೊಂಡು ಹೇಳಿದ್ರು, ನೀನು ಬರ್ತಿದ್ದೆಲ್ಲ ಮನೆಗೆ ಅವಾಗೆಲ್ಲ ಹಂಗೆ ಅಂತ. ಅದೊಂದು ಖುಷಿ ಸರ್. ಅದು ಜ್ಞಾಪ ಮಾಡ್ಕೊಂಡಿದ್ದಾರೆ, ನೋಡಿದ್ದಾರೆ, ಮಾತಾಡಿರಲ್ಲ. ಇವಾಗ ಒಂದು ಮಾತಾಡಿ ಇದು ತುಂಬ ಚೆನ್ನಾಗಿ ಮಾಡಿ ಅಂತ ಹೋಗೋದ್ರಲ್ಲ, ನನಗೆ ಅದೊಂದು ಹೆಮ್ಮೆ ಇದೆ ಸರ್. ತುಂಬಾ ಖುಷಿ ಆಯಿತು. ಥ್ಯಾಂಕ್ಸ್ ಟು ಸಂತೋಷ್ ಸರ್ ಆ್ಯಂಡ್ ಹೊಂಬಾಳೆ ಪಿಕ್ಚರ್ ಸರ್. ಆ್ಯಂಡ್ ಒಂದು ಇಂಟ್ರೆಸ್ಟಿಂಗ್ ಕ್ವಶನ್ ಅಂದರೆ, ತುಂಬ ಜನ ಅಭಿಮಾನಿಗಳು ಯುವ ಅವ್ರನ್ನ ನೋಡಿದಾಗ ಅಪ್ಪು ಸರ್ನ ನಾವು ನೋಡ್ದಂಗೆ ಅನಿಸುತ್ತೆ, ಅಪ್ಪು ಸರ್ ಸ್ಥಾನನ ಫಿಲಪ್ ಮಾಡಬೇಕು, ಈ ಥರದ ಬಾಂಡಿಂಗನ್ನು ನೀವು ತುಂಬ ನೋಡಿರ್ತೀರಿ. ಆ ಥರದ ಹೀರೋ ಈ ಥರ ಆಗಬೇಕು ಅಂತ. ಈ ಒಂದು ಅಪ್ಪು ಸರ್ ಮತ್ತು ಯುವ ಅವರ ಒಂದು ಕಮ್ಯುನಿಕೇಷನ್, ಆ ಬಾಂಡಿಂಗನ್ನು ಹೇಗೆ ನೀವು ಅದನ್ನು ಇದು ಮಾಡ್ತೀರಿ? ಇಲ್ಲ ಸರ್, ನಾನು ನೋಡಿದೆ. ನಾನು ವಾಕಿಂಗಲ್ಲಿ ಅಪ್ಪು ಸರ್ ಥರನೇ ಕಾಣಿಸ್ತಾರೆ. ಒಂದಷ್ಟು ಶಾರ್ಟ್ಸ್ ಇದರಲ್ಲಿ ಒಂದು ಆ್ಯಂಗಲಲ್ಲಿ ಅವ್ರು ಅಪ್ಪು ಸರ್ ಥರನೇ ಕಾಣಿಸ್ತಿದ್ರು. ನನಗೂ ತುಂಬಾ ಖುಷಿ ಆಗೋದು. ನಾವು ಹೇಳ್ಕೊಡ್ತಿದ್ರೆ ಅಪ್ಪು ಸರ್ ಥರನೇ ಅನಿಸ್ತಿದೆಯಲ್ಲ, ಒಂದು ಕಡೆ ರೀಚ್ ಆಗ್ತಾರೆ, ಅಪ್ಪು ಸರ್ ಲೆವೆಲ್ ರೀಚ್ ಆಗ್ತಾರೆ ಅನ್ನೋದೊಂದು ಭರವಸೆ ಇದೆ ಸರ್. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಫೈಟು ಅಷ್ಟೇ, ಒಂದಷ್ಟು ಫೈಟ್ಗಳು ನೋಡಿದ್ದೀನಿ, ಎಕ್ಸ್ಟ್ರಾರ್ಡಿನರಿ ಆಗಿ ಮಾಡಿದ್ದಾರೆ. ಫೈಟ್ ವರ್ಕ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡ್ಯಾನ್ಸ್ ನನಗೆ ನಾವು ನೋಡಿದಾಗ ಒಂದು ಈಗ ಒಂದು ಅನ್ನ ಬೆಂದಿದ್ದಕ್ಕೆ ಕುಕ್ಕರೇ ನೋಡಬೇಕಿಲ್ಲ, ಇಸುಗರಗಳು ಗೊತ್ತಾಗುತ್ತೆ ಅಂತಾರಲ್ಲ, ಆ ಥರ ಆ ಪರ್ಫೆಕ್ಟ್ನೆಸ್ ಇದೆ ಸರ್. ಒಂದು ಚೆನ್ನಾಗಿ ಮಾಡಿದ್ದಾರೆ ಸರ್. ಆಮೇಲೆ ಚಾಮರಾಜನಗರದ ಇವೆಂಟು, ಅಲ್ಲಿ ಅಣ್ಣವ್ರು ಓಡಾಡಿದಂತಹ ಜಾಗ, ಸಂತೋಷ್ ಆನಂದರಾಮ್ ಅವ್ರು ಮಾತಾಡ್ಬೇಕಾದ್ರೆ ಅವರು ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದಂದರೆ, ಅಂದರೆ ಈ ಥರದ ಜಾಗದಲ್ಲೇ ಇವಾಗ ಒಂದು ದೊಡ್ಡ ವೇದಿಕೆ ಸಿಗಬೇಕಾಗಿತ್ತು. ಅದು ಏನೋ ಒಂದು ಚಾಮರಾಜೇಶ್ವರನ ಸನ್ನಿಧಿ ಮುಂದೆ ಅಂತ. ಇದೆಲ್ಲವೂ ಹೇಗೆ ವರ್ಕ್ ಆಗುತ್ತೆ ಅಂತ ನಿಮ್ಮ ಪ್ರಕಾರ? ಸರ್ ಸಂತೋಷ್ ಸರ್ ನನಗೆ ಹೇಳಿದ್ರು ಈ ಥರ ಅಂತ. ಎಲ್ಲ ಒಂದಷ್ಟು ಪ್ಲ್ಯಾನ್ ಮಾಡಿದ್ವಿ ಸರ್, ಟೀಮ್ ಕೂತ್ಕೊಂಡು ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ಆವಾಗ ಇಲ್ಲಿ ಅಂತ ಹೇಳಿದ ತಕ್ಷಣ ನಮ್ಗೆ ಖುಷಿ ಆಯಿತು. ಯಾಕೆಂದ್ರೆ ಸರ್ ರಾಜ್ಕುಮಾರ್ ಸರ್ ಎಲ್ಲ ಹುಟ್ಟಿ ಬೆಳೆದಂಥ ಏರಿಯಾದು ತವರೂರು ಅಂತ ಹೇಳಿ ಅಲ್ಲಿ ಮಾಡಿದ್ರೆ ಒಂದು ಫಸ್ಟ್ ಎನರ್ಜಿ ಸಿಗುತ್ತೆ ಅನ್ನೋದೊಂದು ಇದಾಗಿತ್ತು ಸರ್. ತುಂಬ ಚೆನ್ನಾಗಿ ಬಂದು ಅಲ್ಲೂ ನಾನೇ ವರ್ಕ್ ಮಾಡಿದ್ದೆ ಸರ್. ಈಗ ಬರುವಂಥ ಹೊಸಪೇಟೆಲ್ಲೂ ನಾನೇ ವರ್ಕ್ ಮಾಡ್ತಾಯಿದ್ದೆ ಸರ್. ನಾನು ಶೋಸ್ ಎಲ್ಲ ಮಾಡ್ತಿದ್ದೀನಲ್ಲ, ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೆ ಎಲ್ಲ.
ಓಕೆ, ಹೊಸಪೇಟೆ ಒಂಥರ ಅಣ್ಣವ್ರಿಗೆ ಎರಡನೇ ತವರು ಮನೆ ಇದ್ದಂಗೆ. ಸರ್ ಹೇಗಿದೆ ಪ್ರಿಪ್ರೇಷನ್ಸ್ ಎಲ್ಲ ಅಲ್ಲಿ? ತುಂಬ ಚೆನ್ನಾಗಿ ಆಗ್ತಿದೆ ಸರ್. 4 ಜನ ಆರ್ಟಿಸ್ಟ್ಗಳು ಅದನ್ನು ಇದು ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ ಬರ್ತಿದೆ. ಗ್ರ್ಯಾಂಡ್ಯೂರ್ ಆಗಿರುತ್ತೆ ಸರ್. ಏನು ಅವಾರ್ಡ್ ಫಂಕ್ಷನ್ ನೋಡ್ತೀರಾ ಆ ಥರ ಗ್ರ್ಯಾಂಡ್ಯೂರ್ ಆಗಿ ಮಾಡ್ತಾ ಇದ್ದೀನಿ ಸರ್. ತುಂಬ ಚೆನ್ನಾಗಿ ಆಗ್ತಿದೆ ಸರ್. ಓಕೆ, ಮೋಹನ್ ಮಾಸ್ಟರ್ ಅವರು ಕಂಡಂಥ ಯುವನಲ್ಲಿನ ಒಂದು ಬೆಸ್ಟ್ ಕ್ವಾಲಿಟೀಸ್ ಏನು? ಫ್ಯೂಚರ್ಲಿ ದೊಡ್ಡ ದೊಡ್ಡ ಸಿನಿಮಾಗಳನ್ನು ಮಾಡಬೇಕು, ಅವರು ದೊಡ್ಡ ಮನೆ ಕುಟುಂಬದಿಂದ ನಿರಂತರವಾಗಿ ಸಿನಿಮಾಗಳನ್ನು ಮಾಡ್ತಾ ಹೋಗಬೇಕು, ಹೇಗೆ ವಿನಯ್ ಅವರು ಬ್ಯುಸಿ ಆಗಿದ್ದಾರೆ ಹಾಗೆ ಬ್ಯುಸಿ ಆಗಬೇಕು. ನೀವು ಕಂಡಂಥ ಬೆಸ್ಟ್ ಕ್ವಾಲಿಟಿ ಏನು ಯುವ ಅವರಲ್ಲಿ? ಸರ್ ನನಗೆ ಯುವ ಸರಲ್ಲಿ ಡೆಡಿಕೇಟು ಆ್ಯಂಡ್ ಬಂದವ್ರನ್ನ ಭಾವನಿಕೆ ಏನು ಹೇಳ್ತಾರೆ ಸರ್, ಮಾತಾಡೋ ರೀತಿ ಆಗಲಿ ಇದಾಗಲಿ ಮಿಂಗಲ್ ಆಗ್ತಾರೆ ಸರ್. ನನಗೆ ಆ ಥರದ್ದು ತುಂಬ ಇಷ್ಟ. ಯಾಕೆಂದರೆ ಒಬ್ಬರು ಮಿಂಗಲ್ ಆದಾಗಲೇ ನಾವು ಅವ್ರಿಗೆ ನಾವೇನು ಶೇರ್ ಮಾಡೋದು ಅವ್ರ ಹತ್ರ ಶೇರ್ ಮಾಡ್ತಾರೆ, ಜೆಲ್ ಆಗ್ತೀವಿ ಅಷ್ಟೇ ಸರ್. ತುಂಬ ಚೆನ್ನಾಗಿ ಇದು ಮಾಡ್ತಾರೆ ಸರ್. ಡಾನ್ಸ್ ಆಗಲಿ ಇದಾಗಲಿ ಡೆಡಿಕೇಟ್ ಮಾಡ್ತಾರೆ. ಅದೇ ನಮಗೆ ಬೇಕಾಗಿರೋದು ತುಂಬ. ಅದು ಕಂಟಿನ್ಯೂ ಇದ್ದರೆ ಖಂಡಿತವಾಗ್ಲೂ ಅವ್ರು ಒಂದು ಒಳ್ಳೆ ಇದಾಗ್ತಾರೆ.